ಕೂತು ಉಣ್ಣೋನಿಗೆ ಮಡಿಕೆ ಹುಣ್ಣು ಸಾಲದು ಅಂತಾರೆ. ಕೈಯಲ್ಲಿ ಕಾಸಿಲ್ಲ, ಉದ್ಯೋಗವೂ ಇಲ್ಲ, ಆದರೂ ಶೋಕಿ ಜೀವನ. ಅದೇ ಈ ಕುಟುಂಬದ ಪಾಲಿಗೆ ಮುಳುವಾಯ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಲ್ಕಿಯ ಪಕ್ಷಿಗೆರೆಯಲ್ಲಿ ಪತ್ನಿ ಮಗುವನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡ ಪತಿರಾಯನ ಕಥೆ ಕೇಳಿದ್ರೆ ನಗುವುದೋ ಅಳುವುದೋ ಅಲ್ಲ, ಮರುಕ ಪಡುವುದೋ ಒಂದೂ ಗೊತ್ತಾಗಲ್ಲ. ಯಾಕೆಂದ್ರೆ ಇವರ ಒಂದೊಂದು ಕತೆ ಕೇಳುತ್ತಾ ಹೋದ್ರೆ ಇವರ ಈ ದುರ್ಗತಿಗೆ ಕೇವಲ ಗೊತ್ತು ಗುರಿ ಇಲ್ಲದ ಶೋಕಿ ಜೀವನವೇ ಕಾರಣ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನೀವು ನಂಬಲಿಕ್ಕಿಲ್ಲ, ಪತ್ನಿ ಮಗುವನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಕಾರ್ತಿಕ್ ಭಟ್ ಮದುವೆ ಆಗೋಕ್ಕೂ ಮುಂಚೆ ನೈಜೀರಿಯಾದಲ್ಲಿ ಕೆಲಸದಲ್ಲಿದ್ದ. ತನ್ನ ಹರೆಯದ ಪ್ರಾಯದಲ್ಲೇ ಕೈತುಂಬಾ ದುಡ್ಡು ನೋಡಿದ್ದ ಮನುಷ್ಯ. ಅದೇ ಗುಂಗಿನಲ್ಲಿ ಶಿವಮೊಗ್ಗದ ಒಳ್ಳೆ ಮನೆತನದ ಅಷ್ಟೇ ಸ್ಫುರದ್ರೂಪಿ ಹುಡುಗಿಯನ್ನ ನೋಡಿ ಮದುವೆಯಾಗಿದ್ದ. ಆದ್ರೆ ಮದುವೆಯಾಗಿ ನೋಡು, ಮನೆ ಕಟ್ಟಿ ನೋಡು ಅನ್ನುವಂತೆ ಮದುವೆಯಾಗಿದ್ದೇ ತಡ ಆತನ ಪಾಲಿಗೆ ಪಿಶಾಚಿ ಒಕ್ಕರಿಸಿತ್ತು. ಅದಕ್ಕೆ ಆತನ ದೋಷ ಕಾರಣವೋ ಆಕೆಯ ಕಾಲ್ಗುಣ ಕಾರಣವೋ ಒಂದು ಗೊತ್ತಿಲ್ಲ. ಮನೆಯಲ್ಲಿ ತಂದೆ ತಾಯಿ ಹೋಟೆಲ್ನಲ್ಲಿ ದುಡಿದು ಊಟ ತಿಂಡಿಯನ್ನ ಅಲ್ಲಿಂದಲೇ ತಂದು ಹಾಕುತ್ತಿದ್ರಿಂದ ಇವರಿಗೆ ಕಷ್ಟವೇ ಗೊತ್ತಾಗ್ಲಿಲ್ಲ. ಆ ಮನೆಗೆ ಪ್ರಿಯಾಂಕಾ ಪ್ರೀತಿಯ ಸೊಸೆಯಾಗಿ ಬಂದ್ರು ಮನೆಯಲ್ಲಿ ಊಟ ತಿಂಡಿ ಮಾಡಬೇಕೆಂಬ ಕನಿಷ್ಠ ಅರಿವಿನ ಜ್ಞಾನವೂ ಹುಟ್ಟಲೇ ಇಲ್ಲ. ಯಾಕೆಂದ್ರೆ ಅತ್ತೆ ಮಾವ ಹೋಟೆಲ್ನಲ್ಲಿ ದುಡಿದು ತಂದು ಹಾಕುತ್ತಿದ್ದುದೇ ಇದಕ್ಕೆಲ್ಲ ಕಾರಣವಾಗಿತ್ತು. ಇದೇ ಕಾರಣದಿಂದ ಗಂಡ ಹೆಂಡತಿಯದ್ದು ಶೋಕಿ ಜೀವನಕ್ಕೆ ತಿರುಗಿತ್ತು. ಇದರಿಂದಾಗಿಯೇ ಇವರ ಬದುಕಿನ ಬಂಡಿಯೇ ದಿಕ್ಕು ತಪ್ಪಿತ್ತು. ಮದುವೆಯಾಗಿ ವರ್ಷ ಕಳೆಯುತ್ತಿದ್ದಂತೆ ಸುಖ ಸಂಸಾರಕ್ಕೆ ಸಾಕ್ಷಿಯಾಗಿ ಮಗನು ಹುಟ್ಟಿದ್ದ. ಮಗು ಬೆಳೀತಾ ಹೋಗ್ತಿದ್ದಂತೆ ಇವರಿಗೆ ಜವಾಬ್ದಾರಿಯ ಅರಿವು ಬರಬೇಕಿತ್ತು. ಆದರೆ ಕಾರ್ತಿಕ್ ಭಟ್ ಆಗ್ಲಿ ಆತನ ಪತ್ನಿಯಾಗಲಿ ಭವಿಷ್ಯದ ಚಿಂತನೆಯನ್ನೇ ಮಾಡಲಿಲ್ಲ, ವರ್ತಮಾನದ ಚಿಂತನೆಯನ್ನೂ ಮಾಡಲಿಲ್ಲ. ಇದೇ ಮುಂದೆ ಘೋರ ನರಕಕ್ಕೆ ತಳ್ಳಿಬಿಡುತ್ತೆ ಅನ್ನುವ ಕಲ್ಪನೆಯನ್ನೂ ಮಾಡಿರಲಿಲ್ಲ. ಮದುವೆಯಾಗಿದ್ದೇ ತಡ ಮಗ ಬದಲಾಗಿದ್ದನ್ನ ನೋಡಿ ವೃದ್ಧ ತಂದೆ ತಾಯಿ ಸಾಕಷ್ಟು ಬಾರಿ ಬುದ್ಧಿ ಮಾತನ್ನ ಹೇಳಿದ್ರು. ಆದರೆ ಕೈಯಲ್ಲಿ ಕಾಸಿದ್ದಷ್ಟು ದಿನವೂ ತಂದೆ ಮಾತು ಹಿಡಿಸಲೇ ಇಲ್ಲ. ಉದ್ಯೋಗ ಮಾಡದೆ ಬರೀ ಖಾಲಿ ಮಾಡುತ್ತಾ ಹೋದ್ರೆ ಎಷ್ಟು ಹೊನ್ನು ಇದ್ದರೇನು ಬಂತು ನೋಡಿ. 4 ವರ್ಷದಲ್ಲಿ ಕೈ ಖಾಲಿಯಾಗಿತ್ತು. ತಂದೆ ಬೈಗುಳ ಕೇಳಿ ಸಾಕಾಗಿ ಒಂದೆರಡು ಕಡೆ ಕೆಲಸಕ್ಕೂ ಸೇರ್ಬಿಟ್ಟಿದ್ದ. ಆದರೆ ವಿದೇಶದಲ್ಲಿ ಕೈ ತುಂಬ ಕಾಸು ನೋಡ್ತಿದ್ದ ಕಾರ್ತಿಕನಿಗೆ ಸೊಸೈಟಿ ಮ್ಯಾನೇಜರ್ ಆಗಿ ಸಿಗುತ್ತಿದ್ದ ಸಂಬಳ ಅರೆಕಾಸಿನ ಮಜ್ಜಿಗೆ ಅಂತಾಗಿತ್ತು. ಒಂದೊತ್ತಿನ ಹೊಟ್ಟೆ ತುಂಬಿಸೋದಕ್ಕೂ ಸಾಕಾಗ್ತಿರ್ಲಿಲ್ಲ. ಮೊದಲಿನಿಂದಲೂ ಸೋಮಾರಿ. ತಂದೆ ತಾಯಿ ಹೋಟೆಲ್ನಲ್ಲಿ ದುಡಿದು ಅಲ್ಲಿಂದಲೇ ಊಟ ತಿಂಡಿ ತಿಂದ್ಕೊಂಡು ಬೆಳೆದಿದ್ರಿಂದಲೇ ಏನೋ ಕಾರ್ತಿಕ್ ಭಟ್ಟನಿಗೆ ಊಟ ತಿಂಡಿಯ ಹಿಂದಿನ ಕಷ್ಟವೇ ತಿಳಿದಿರಲಿಲ್ಲ. ಮನೆಗೆ ಮಡದಿ ಬಂದು ಸಂಸಾರ ಜೀವನ ಶುರುವಾದ್ರೂ ಈತನ ಶೋಕಿ ರೋಗ ಬದಲಾಗ್ಲಿಲ್ಲ. ಸದಾ ಕ್ರಿಕೆಟ್ ಸ್ನೇಹಿತರ ಗುಂಗಿನಲ್ಲೇ ಇರುತ್ತಿದ್ದ. ಕೈ ಹಿಡಿದು ಬಂದಿದ್ದ ಹುಡುಗಿಯು ಈತನ ಅಂದಚಂದ ನೋಡಿದ್ದೇ ವಿನಃ ದುಡಿಬೇಕು, ಭವಿಷ್ಯದ ಜೀವನವನ್ನ ಕಟ್ಟಿಕೊಳ್ಬೇಕು ಅನ್ನುವ ಚಿಂತೆಯನ್ನು ಹೊಂದಿರಲಿಲ್ಲ. ಮನೆಯಲ್ಲಿ ತಂದೆ ತಾಯಿ ತಂದು ಹಾಕುತ್ತಿದ್ದ ಊಟ ತಿಂಡಿ ತಿಂದು ಮೈ ಬೆಳೆಸಿಕೊಂಡಿದ್ದ ಮಗ ಮತ್ತು ಸೊಸೆಯ ರಂಪಾಟ ಬರಬರುತ್ತಾ ಸಹಿಸದಾಗಿತ್ತು. ಇದೇ ವಿಚಾರದಲ್ಲಿ ಮನೆಯಲ್ಲಿ ಜಗಳ ಶುರುವಾಗಿತ್ತು. ದಿನವೂ ಮಗನ ಜೊತೆಗೆ ತಿರುಗಾಟ ಸುತ್ತಾಟದಲ್ಲಿ ತೊಡಗಿದ್ದ ಸೊಸೆಯನ್ನ ಅತ್ತೆ ಮಾವ ಬೈಯಲು ಶುರು ಮಾಡಿದ್ರು. ಮಗನಿಗೆ ನೀನು ಮರಳಿ ನೈಜೀರಿಯಕ್ಕೆ ಹೋಗು, ಸೊಸೆಗೂ ನೀನು ಕೆಲಸಕ್ಕೆ ಹೋಗು ಎಂದು ಒತ್ತಾಯ ಮಾಡುತ್ತಿದ್ರು. ಸೊಸೆಗೂ ಅತ್ತೆಗೂ ದಿನವೂ ಜಗಳ ಆಗ್ತಾ ಇತ್ತು. ಆನಂತರ ಸೊಸೆ ತನ್ನ ಗಂಡನನ್ನೇ ಛೂ ಬಿಟ್ಟು ಅತ್ತೆಯ ಮೇಲೆ ಪ್ರತೀಕಾರ ತೀರಿಸತೊಡಗಿದ್ಲು. ಇದರಿಂದಾಗಿ ತಾಯಿ ಮಗನಿಗೆ ಜಗಳ ಉಂಟಾಗುವ ಸ್ಥಿತಿಯಾಗಿತ್ತು. ಸೊಸೆಯ ಪರವಹಿಸಿ ಮಾತನಾಡ್ತಾನೆ ಅಂತ ಹೆತ್ತವರು ಮಗನನ್ನ ರೇಗಲು ಶುರು ಮಾಡಿದ್ರು. ಆವತ್ತಿನವರೆಗೂ ಹೋಟೆಲ್ನಲ್ಲಿ ದುಡಿದು ಅಲ್ಲಿಂದಲೇ ಊಟ ತಿಂಡಿ ತಂದು ಪೋಷಣೆ ಮಾಡುತ್ತಿದ್ದ ವೃದ್ಧ ದಂಪತಿ ಇವರಿಗೆ ಪಾಠ ಕಲಿಸಬೇಕು ಅಂತಲೇ ಮನೆಗೆ ಆಹಾರ ತರುವುದನ್ನ ನಿಲ್ಲಿಸಿದ್ರು. ಯಾವಾಗ ತುತ್ತಿನ ಚೀಲಕ್ಕೆ ಪೆಟ್ಟು ಬಿತ್ತೋ ಮಗ ಸೊಸೆಯ ಬುದ್ಧಿಗೂ ಪೆಟ್ಟು ತಗುಲಿತ್ತು. ಮನೆಯಲ್ಲಿ ಅನ್ನ ಬೇಯಿಸುವುದನ್ನೇ ರೂಢಿ ಮಾಡಿಕೊಂಡಿರದ ಆ ಮನೆಯಲ್ಲಿ ಊಟಕ್ಕಾಗಿ ಜಗಳ ಶುರುವಾಗಿತ್ತು. ಅತ್ತೆ ಸೊಸೆ ಇದನ್ನೇ ಪ್ರತಿಷ್ಠೆ ಮಾಡಿಕೊಂಡಿದ್ರಿಂದ ಕಾರ್ತಿಕ್ ತಾನು ದುಡಿದ ಹಣದಲ್ಲಿ ದಿನವೂ ತನ್ನ ಮಡದಿ ಮತ್ತು ಮಗುವಿಗೆ ಹೊರಗಿನಿಂದ ಊಟ ತಿಂಡಿ ತಂದುಕೊಡೋದಕ್ಕೆ ಪರಿತಪಿಸುವಂತ ಸ್ಥಿತಿ ಬಂದಿತ್ತು. ಯಾವಾಗ ಒಂದು ಮನೆಯಲ್ಲಿ ಒಲೆ ಉರಿಸದ ಹೊರಗಿನಿಂದ ಊಟ ತಂದುಣ್ಣುವ ಸ್ಥಿತಿ ಬರುತ್ತೋ ಅಲ್ಲಿಂದಲೇ ಆ ಮನೆಯಲ್ಲಿ ಪಿಶಾಚಿ ನೆಲೆಸುತ್ತಂತೆ. ಕಾರ್ತಿಕ್ ಮನೆಯಲ್ಲೂ ಅದೇ ಸ್ಥಿತಿಯಾಗಿತ್ತು.
ಅತ್ತೆ ಸೊಸೆಯ ಜಗಳ ಇಡೀ ಕುಟುಂಬದಲ್ಲಿ ಬಿರುಕನ್ನು ಮೂಡಿಸಿತು. ಮಗ ಸೊಸೆ ಮಾತ್ರ ಇದನ್ನೇ ಪ್ರತೀಕಾರ ಪ್ರತಿಷ್ಠೆ ಮಾಡಿಕೊಂಡಿದ್ರು. ತಂದೆ ತಾಯಿ ಬೆಳಗೆದ್ದು ಹೋಟೆಲ್ಗೆ ಹೋಗಿ ತಿಂದು ಬರುತ್ತಿದ್ರೆ ತಾವೇಕೆ ಕಮ್ಮಿ ಎಂದು ಮನೆಯಲ್ಲೇನೂ ಮಾಡದೆ ತಾನು ತನ್ನ ಪತ್ನಿಯೊಂದಿಗೆ ಹೊರಗಿನಿಂದಲೇ ಊಟ ತಂದು ಮಾಡತೊಡಗಿದ್ರು. ಒಡೆದ ಮನೆಯಲ್ಲಿ ಮಾತಿಲ್ಲ, ಕತೆಯಿಲ್ಲ. ಅತ್ತೆ ಮಾವ ಸಂಜೆ ಬಂದು ರಾತ್ರಿ ಮಲಗುವುದಷ್ಟೇ ಮನೆಯ ಸ್ಥಿತಿಯಾಗಿತ್ತು. ಏನು ಅರಿಯದ ಮುಗ್ಧ ಕಂದಮ್ಮನ ಸ್ಥಿತಿಯಂತೂ ಯಾರಿಗೂ ಬೇಡ. ಮಗ ಸೊಸೆ ಮೊಮ್ಮಗು ಅವರಷ್ಟಕ್ಕೆ ತಮ್ಮ ಕೋಣೆಯಲ್ಲಿ ಇರುತ್ತಿದ್ರೆ ತಂದೆ ತಾಯಿ ತಮ್ಮಷ್ಟಕ್ಕೆ ತಮ್ಮ ಪಾಡಿಗಿರುತ್ತಿದ್ರು. ಮನೆಯೊಳಗಿನ ಶೀತಲ ಯುದ್ಧ ಎಷ್ಟರ ಮಟ್ಟಿಗೆ ಹೋಯಿತು ಅಂದ್ರೆ ಇವರ ನಡುವೆ ಮಾತೇ ಇಲ್ಲದೆ 3 ವರ್ಷ ಕಳೆದು ಹೋಗಿತ್ತು. ಮಗು ತಪ್ಪಾಗಿ ಅಜ್ಜ ಅಜ್ಜಿಯ ಜೊತೆಗೆ ಮಾತನಾಡಿದ್ರೂ ಕಾರ್ತಿಕ್ ಬೈದು ಪೆಟ್ಟು ಕೊಡುತ್ತಿದ್ದ. ಅಷ್ಟರ ಮಟ್ಟಿಗೆ ಆತನಿಗೆ ತನ್ನ ತಂದೆ ತಾಯಿಯ ಮೇಲೆ ಸಿಟ್ಟು ಮಾಡಿಕೊಂಡಿದ್ದ. ಈ ನಡುವೆ ಕಾರ್ತಿಕ್ ತನ್ನ ಪ್ರತಿಷ್ಠೆ, ಶೋಕಿ ಜೀವನಕ್ಕಾಗಿ ಇದ್ದಲ್ಲಿ ಬಂದಲ್ಲಿ ಸಾಲ ಮಾಡಲು ಶುರು ಮಾಡಿದ್ದ. ತನ್ನ ಸ್ನೇಹಿತನನ್ನೇ ಯಾಮಾರಿಸಿ ಆತನ ಒಡವೆಯನ್ನ ದೋಚಿದ್ದ ಎನ್ನುವುದು ಹೊಸ ಸುದ್ದಿ. ಮೊಹಮ್ಮದ್ ರಫೀಕ್ ಎಂಬ ಕೆಮ್ರಾಲ್ ನಿವಾಸಿ ಇದೇ ಕಾರ್ತಿಕ್ ಭಟ್ಟನ ಮಾತು ಕೇಳಿ ಆತನ ಸೊಸೈಟಿಯಲ್ಲಿ ಅಡವಿಟ್ಟಿದ್ದ 10 ಪವನ್ ಚಿನ್ನವೇ ಮಾಯವಾಗಿದ್ದಂತೆ. ಮೊಹಮ್ಮದ್ ತನ್ನ 10 ಪವನ್ ಚಿನ್ನ ಇಟ್ಟು 3 ಲಕ್ಷ ಸಾಲ ಮಾಡಿದ್ರೆ ಕಾರ್ತಿಕ್ ಸಾವಿನ ಬಳಿಕ ಬ್ಯಾಂಕಿನಲ್ಲಿ ನೋಡಿದ್ರೆ ಚಿನ್ನವನ್ನ 3 ತಿಂಗಳಲ್ಲಿಯೇ ತೆಗೆದುಕೊಂಡು ಹೋಗಿದ್ದ ಎನ್ನುವ ಉತ್ತರ ಬಂದಿದೆ. ಸುಬ್ರಹ್ಮಣ್ಯ ಬ್ಯಾಂಕ್ನಲ್ಲಿ ಅಡವಿಟ್ಟು ನಾವು ತುಂಬ ಕಷ್ಟದಲ್ಲಿದ್ದರಿಂದ ಕಾರಣ ನಾನು ಭಾಳ ಕಷ್ಟದಲ್ಲಿ, ಅದಕ್ಕೋಸ್ಕರ ಅಲ್ಲಿ ಅಡವಿಟ್ಟು ನಾವು ಪ್ರತಾಪ ಬರ್ತಾ ಇದ್ದೀವಿ. ಈಗ ಚಿನ್ನನೂ ಇಲ್ಲ, ನಮ್ಮದು ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಅದಲ್ಲದೆ ನಾನು ಕಷ್ಟದಲ್ಲಿ ಅಂದರೆ ತುಂಬ ಕಷ್ಟದಲ್ಲಿದ್ದೇನೆ. ಮನೆಯ ವಿಷಯದಲ್ಲೂ ನಮ್ಮ ಫ್ಯಾಮಿಲಿ ವಿಷಯದಲ್ಲೂ ತುಂಬ ಕಷ್ಟದಲ್ಲಿದ್ದೇನೆ. ನನಗೆ ಇದಕ್ಕೆ ಯಾರಾದರೂ ಸೇರಿ ಮೀಡಿಯಾದವರು ಇವರು ಹೆಲ್ಪ್ ಮಾಡಿ ನನ್ನ ಚಿನ್ನವನ್ನು ಸಿಕ್ಕುವ ಹಾಗೆ, ಇಲ್ಲದರ ಹಣವಾದರೂ ಸಿಕ್ಕುವ ಹಾಗಾದರೆ ನನಗೆ ತುಂಬ ನಾನು ಕಷ್ಟದಲ್ಲಿದ್ದೇನೆ. ನನ್ನ ಪ್ರಾಬ್ಲಮ್ ದೇವರಿಗೂ ನಮಗೂ ಮಾತ್ರ ಗೊತ್ತು, ಅಂಥ ಪರಿಸ್ಥಿತಿ ನನ್ನದು. ಇದಲ್ಲದೆ ಕಾರ್ತಿಕ್ ದಿನವೂ ಮಡದಿ ಮಗುವಿನೊಂದಿಗೆ ಬೈಕ್ನಲ್ಲಿ ಸುತ್ತಾಟವನ್ನ ಮಾಡಿಕೊಂಡಿದ್ದ. ಮುಲ್ಕಿಯ ವ್ಯಕ್ತಿಯೊಬ್ಬರಲ್ಲಿ ಬಾಡಿಗೆಗೆ ಬೈಕ್ ಪಡೆದು ಸುತ್ತಾಟ ಮಾಡ್ತಿದ್ದ. ಈತ ಕೊಟ್ಟ ಬಾಡಿಗೆ ದುಡ್ಡಿನಲ್ಲೇ ಆತ ಮತ್ತೊಂದು ಹೊಸ ಬೈಕ್ ಖರೀದಿಯನ್ನು ಮಾಡಿದ್ದ. ಅಂದ್ರೆ ಈತನ ಶೋಕಿತನ ಎಷ್ಟಿತ್ತು ನೋಡಿ. ಇತ್ತ ತನ್ನ ಸೊಸೈಟಿಯಲ್ಲಿ ಅವ್ಯವಹಾರ ಮಾಡಿಕೊಂಡು ಇದ್ದ ಕೆಲಸವನ್ನ ಕಳ್ಕೊಂಡಿದ್ದ ಕಾರ್ತಿಕ್ ಅಕ್ಷರಶಃ ದಿಕ್ಕೆಟ್ಟು ಹೋಗಿದ್ದ. ಆದರೂ ತನ್ನ ಶೋಕಿಯನ್ನು ಮಾತ್ರ ಬಿಟ್ಟಿರಲಿಲ್ಲ. ತಂದೆ ತಾಯಿ ಮುಂದೆ ಪ್ರತಿಷ್ಠೆಯ ಪಣ ಎನ್ನುವಂತೆ ಮೊನ್ನೆ ದೀಪಾವಳಿಗೂ ಪಟಾಕಿ ತಂದು ಉರಿಸಿದ್ದ. ವೃದ್ಧ ತಂದೆ ತಾಯಿಯ ಮುಂದೆಯೇ ಪತ್ನಿ ಮಗುವಿನೊಂದಿಗೆ ಪಟಾಕಿ ಬಿಟ್ಟು ವಿಚಿತ್ರ ಸಂತೋಷ ಪಟ್ಟಿದ್ದ ಎನ್ನುತ್ತಾರೆ ಸ್ಥಳೀಯರು. ಇಷ್ಟೆಲ್ಲ ಆಗ್ತಿದ್ರೆ ಅಲ್ಲಿಯೇ ಹತ್ತಿರ ಇದ್ದ ಕಾರ್ತಿಕ್ ಅಕ್ಕ ಕಣ್ಮಣಿ ಬುದ್ಧಿಮಾತು ಹೇಳುತ್ತಲೇ ಇದ್ಲು. ಯಾಕಂದ್ರೆ ಅಕ್ಕನ ಗಂಡನದ್ದೇ ಫ್ಲ್ಯಾಟ್ನಲ್ಲಿ ತಂದೆ ತಾಯಿ ಮತ್ತು ಕಾರ್ತಿಕ್ ಕುಟುಂಬ ನೆಲೆಸಿತ್ತು. ಆದರೆ ಕಾರ್ತಿಕ್ ಮಾತ್ರ ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ದಿನವೂ ಬೆಳಗ್ಗೆ ಪತ್ನಿ ಮಗುವಿನೊಂದಿಗೆ ಮನೆ ಬಿಡುತ್ತಿದ್ದ ಕಾರ್ತಿಕ್ಗೆ ದಿನದ ಜೀವನದ್ದೇ ಚಿಂತೆಯಾಗಿತ್ತು. ಮಗುವನ್ನು ಸುರತ್ಕಲ್ನಲ್ಲಿ LKG ಶಾಲೆಗೆ ಬಿಡುತ್ತಿದ್ರೆ ಪತ್ನಿ ಪ್ರಿಯಾಂಕಾ ತಾನೇನು ಕಮ್ಮಿ ಇಲ್ಲ ಎಂದು ಜಿಮ್ಗೆ ಹೋಗ್ತಿದ್ಲು. ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವಂತೆ ಕಾರ್ತಿಕ್ ಕೈ ಸಾಲ ಪಡೆದು ಕ್ರಿಕೆಟ್ ಆಡುವುದಕ್ಕೆ ಹೋಗ್ತಿದ್ದ. ಸಾಲ ಮೂಲದಿಂದ ಸೋತಿದ್ದ ಕಾರ್ತಿಕ್ ಸಾಲ ಪಡೆದ ಹಣವನ್ನೇ ಡಬಲ್ ಮಾಡಿಕೊಳ್ಳುವ ತವಕದಲ್ಲಿ ರಮ್ಮಿಯಾಡಲು ಶುರು ಮಾಡಿಕೊಂಡಿದ್ದ. ಎಲ್ಲಿ ಹಣ ಡಬಲ್ ಆಗುತ್ತೆ ಅಂತ ತಿಳ್ಕೊಂಡು ಆನ್ಲೈನ್ ಗೇಮ್ಗಳಿಗೂ ಹಣ ಸುರಿದು ಅದನ್ನು ಕಳ್ಕೊಂಡಿದ್ದ. ಇಂಥ ಪಾಪದ ಜೀವನ ಎಷ್ಟು ದಿನ ನಡೆಯುತ್ತೆ ನೋಡಿ. ಮನೆಯಲ್ಲಂತೂ ಸುಖ ಇರಲಿಲ್ಲ, ನೆಮ್ಮದಿಯಂತೂ ಮಾಯವೇ ಆಗಿತ್ತು. ಅತ್ತೆ ಸೊಸೆಯ ಜಗಳ, ಪತ್ನಿ ಮಗುವಿನ ಜಂಜಾಟ, ತಂದೆ ತಾಯಿ ತಮ್ಮ ಹೋಟೆಲ್ನಲ್ಲಿ ತಿಂದುಂಡು ಬಂದು ಮನೆಯಲ್ಲಿ ಮಲಗುತ್ತಿದ್ದುದನ್ನು ನೋಡಿ ಸಹಿಸದಂತಹ ಕಾರ್ತಿಕ್ ಮನಸ್ಸು ಕುದಿಯತೊಡಗಿತ್ತು. ಆಗಿದ್ದು ಆಗ್ಲಿ ಎಂದು ಕೆಟ್ಟ ನಿರ್ಧಾರಕ್ಕೆ ಬಂದೇ ಬಿಟ್ಟಿದ್ದ. ತನ್ನಿಂದಾಗಿ ಪತ್ನಿ ಮಗು ಕಷ್ಟಪಡುವುದು ಬೇಕಿಲ್ಲ, ತಂದೆ ತಾಯಿ ಹಗೆತನ ತೀರಿಸೋದು ಬೇಡ ಎಂದು ಎಲ್ಲವನ್ನ ಮುಗಿಸಿ ಇಹಲೋಕ ತ್ಯಜಿಸಲು ನಿರ್ಧರಿಸಿದ್ದ. ಶೋಕಿ ಜೀವನ ಪಾಪಕ್ಕೆ ಕಾರಣ ಎನ್ನುವಂತೆ ಕಾರ್ತಿಕ್ ಕರಾಳ ಶುಕ್ರವಾರ ಬೆಳಗ್ಗೆ ಮಲಗಿದ್ದಲ್ಲೇ ಪತ್ನಿ ಮಗುವನ್ನ ಚೂರಿಯಿಂದ ಇರಿದು ಕೊಂದೇ ಬಿಟ್ಟಿದ್ದ. ಆ ಬಳಿಕ ಫ್ಯಾನಿಗೆ ನೇಣು ಹಾಕಲು ಯತ್ನಿಸಿ ಸಾಧ್ಯವಾಗದೇ ಇದ್ದಾಗ ಮುಲ್ಕಿ ಬಳಿ ಮುಂಬೈನಿಂದ ಬರ್ತಿದ್ದಂಥ ರೈಲಿನಡಿಗೆ ಹಾರಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಇಂಥ ಸ್ಥಿತಿ ಯಾವ ಪಾಪಿಗೂ ಬರಬಾರದು. ತನ್ನ ಸ್ವಂತ ಪತ್ನಿ ಮಗುವನ್ನೇ ಕೊಂದು ತಾನು ಕೈಯಾರೆ ಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಮಾನವ ಕುಲದ ಅತ್ಯಂತ ಹೇಯ ಕೃತ್ಯ.
ಇಷ್ಟಕ್ಕೂ ಮಗ ಮಾಡಿದ ಕರ್ಮಕ್ಕೆ ಆ ವೃದ್ಧ ತಂದೆ ತಾಯಂದಿರು ಇಳಿಗಾಲದಲ್ಲಿ ಹೊತ್ತಲ್ಲಿ ದುಃಖ ಪಡುವ ಸ್ಥಿತಿಯಾಗಿದೆ. ತಾಯಿ ಮಗಳು ಪೊಲೀಸ್ ಕೇಸ್ನಿಂದಾಗಿ ಜೈಲೂಟವನ್ನು ಉಣ್ಣುವಂತಾಗಿದೆ. ಒಟ್ಟಿನಲ್ಲಿ ಅತ್ತೆ ಸೊಸೆ ಜಗಳವನ್ನೇ ಪ್ರತಿಷ್ಠೆಯಾಗಿಸಿದ ಮಗ ಇಡೀ ಕುಟುಂಬವನ್ನೇ ಕಣ್ಣೀರಲ್ಲಿ ತೋಯಿಸಿದ್ದು ಮಾತ್ರ ದುರಂತ ಸತ್ಯ.